ಇದೊಂದು ನಾನು ಕೊನೆಗೆ ಹೇಳ್ಬೇಕಿತ್ತು, ಮಿಸ್ ಮಾಡ್ಬಿಟ್ಟೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲಿ ನೋಡಿದ್ರು ನಿಮ್ಗೆ ಫೋಕಸ್ ಸಿಗ್ತಾ ಅಂತ ಕೇಳ್ತಾನೆ ಇದ್ದಾರೆ. ಅದೇನು ಫೋಕಸ್ ಇರ್ಬೋದಪ್ಪ ಅಂತ ಹೇಳಿ ನನಗೂ ಒಂದು ಕಾತುರ ಬಂತು. ನಾನು 250 ರೂಪಾಯಿ ಕೊಟ್ಟು ಹೋಗೇ ಬಿಟ್ಟೆ. ಉಪೇಂದ್ರ ಅವ್ರು ನಿರ್ದೇಶಿಸಿರುವಂತಹ ಮೂವಿ UI. 1 ನಿಮಿಷ ಏನೋ ಮೆಸೇಜ್ ಬಂತು. ನಿಮ್ಮ ವಾಯ್ಸ್ಗಿಂತ ಬ್ಯಾಕ್ಗ್ರೌಂಡ್ ವಾಯ್ಸೇ ಜಾಸ್ತಿ ಕೇಳ್ತಾ ಇದೆ. ನೆನ್ಪು ಮಾಡೇ ಬಿಟ್ರು, ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಹಾಕಿಲ್ಲಲ್ಲ. ಫಸ್ಟಿಂದ ಕೊನೆ ತನಕ ನಾನು ಚೂರು ಮಿಸ್ ಮಾಡಿದೆ ನೋಡ್ನಪ್ಪ. ಏನಾದ್ರು ಸಸ್ಪೆನ್ಸ್ ಇರ್ಬೋದಾ, ಏನಾದ್ರು ಥ್ರಿಲ್ಲರ್ ಇರ್ಬೋದಾ, ಎಂಟರ್ಟೈನ್ಮೆಂಟು ಏನು ಸಿಗ್ಬೋದು ಅಂತ. ಇದು ಎಂಟರ್ಟೈನ್ಮೆಂಟ್ ಬೇಸಲ್ಲಿ ಮಾಡಿರುವಂಥ ಮೂವಿ ಅಲ್ಲ, ನನ್ನ ಪ್ರಕಾರ ಅಲ್ಲ ಅನ್ಸುತ್ತೆ ಅಷ್ಟೇ. ಈ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರೆ ತಿಳ್ಕೊಳ್ಳುವಂಥ ವಿಷಯ ಸುಮಾರಿದೆ ಈ ಮೂವಿಲಿ. ಅಂದರೆ ಹೊಸದಾಗಿ ಏನೋ ಸ್ಪೆಷಲ್ ಆಗಿ ಮಾಡಿರುವಂತಹ ಒಂದು ಮೂವಿ. ಉಪೇಂದ್ರ ಅವರು ಯಾವಾಗಲೂ ಹೊಸದಾಗಿ ಏನೋ ಮಾಡೋದ್ರಲ್ಲಿ ತುಂಬ ಯೋಚನೆ ಮಾಡ್ತಾರೆ. ಅದಿಲ್ಲಿ ನಿರೂಪಿಸಿದ್ದಾರೆ. ನನಗೆ ತುಂಬ ಯೋಚನೆ ಮಾಡಾದ್ಮೇಲೆ ಗೊತ್ತಾಗಿದೆ, 1-2 ದಿನ ಆದಮೇಲೆ, ಏನಂದರೆ ತುಂಬ ಯೋಚನೆ ಮಾಡಾದ್ಮೇಲೆ ಗೊತ್ತಾಗೋದು ನನಗೆ ಯೋಚನೆ ಮಾಡಬಾರ್ದು ಅಂತ. ಅದೇ ರೀತಿಲಿ ಉಪೇಂದ್ರ ತೋರಿಸಿರೋದು, ಡೈರೆಕ್ಟಾಗಿ ತೋರಿಸ್ತಾರೆ ಈಗಿನ ಪೊಲಿಟಿಕಲ್ ಪಾರ್ಟಿಗಳು ಹೇಗಿದೆ, ಏನು ನಡೀತಾ ಇದೆ. ಬಟ್ ಅದನ್ನು ಯಾವುದು ನಾವು ತಿಳ್ಕೊತಿಲ್ಲ, ಅದು ನಾವು ಫೋಕಸ್ಸೇ ಮಾಡಿಲ್ಲ. ಸಸ್ಪೆನ್ಸ್ ಏನಾರು ಇದೆಯಾ, ಥ್ರಿಲ್ಲರ್ ಏನಾರು ಇದೆಯಾ, ಎಂಟರ್ಟೈನ್ಮೆಂಟ್ ಏನಿದೆ ಅಂತ ಹುಡ್ಕೊಂಡು ನಾವು ರಿಯಲ್ ಫೋಕಸ್ ಆಗಬೇಕಾಗಿದ್ದ ವಿಷಯನೇ ನಾವು ಮರ್ತ್ಬಿಟ್ಟು, ತೋರಿಸ್ಬೇಕಾಗಿರೋ ವಿಷಯನೇ ನಾವು ಮರ್ತಿ ಏನೇನೋ ವಿಷಯಗಳ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ತೀವಿ. ಅದನ್ನೇ ಇವರು ಕರೆಕ್ಟಾಗಿ 2 ಪಾರ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಒಂದು ಸತ್ಯ, ಇನ್ನೊಂದು ಕಲ್ಕಿ. ಸತ್ಯ ಎಲ್ಲಿ ಪ್ರಜಾಕೀಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸತ್ತೆ ನನಗೆ. ಕಲ್ಕಿ ಹಿಂಗೆ ಮಾಡ್ರನ್ ಪೊಲಿಟಿಕ್ಸ್. ಒಂದೊಂದು ವಿಷಯನೂ ಸಹ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ವಿಷಯದಿಂದ ನಮಗೆ ಮನ ಮುಟ್ಟುವಂತೆ ಮಾಡಿದೆ. ಕೆಲ ಸೀನ್ಸ್ಗಳು ಮಾತ್ರ ಕೆಲ ಸೀನ್ಗಳನ್ನೇ ನಮ್ಗೆ ಯೋಚನೆ ತರಿಸ್ಬಿಡ್ತು. ನೀವು ಮೂವಿ ನೋಡಿದಾಗ ಗೊತ್ತಾಗ್ಬೋದು. ಮತ್ತು ಕತೆ ಒಳಗೆ ಕಥೆನ ಮೂವಿಲಿ ಹೇಗೆ ತೋರಿಸಿದ್ರೆ ಅದೇ ರೀತಿಯಲ್ಲಿ ತೋರಿಸಿದ್ದಾರೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಉಪೇಂದ್ರ ಅವರು ಎಲ್ಲ ಜನಗಳಿಗೂ ಸಹ ಕನ್ವಿನ್ಸ್ ಆಗೋ ರೀತಿಯಲ್ಲೇ ಮೂವಿ ತೋರಿಸಿದ್ದಾರೆ ನನ್ನ ಪ್ರಕಾರ. ಬಟ್ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವಲ್ಲೇನೋ ಮೂವಿಲಿ ಬೇರೆ ಡಿಫಿಕಲ್ಟೀಸ್ಗಳನ್ನ ಹುಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಡೈರೆಕ್ಟಾಗಿ ತೋರಿಸಿರೋದು ನಮಗೆ ಮೈಂಡಿಗೆ ಯಾವತ್ತೂ ಹೋಗೋದಿಲ್ಲ ಅನಿಸುತ್ತೆ. ಆದರೆ ಏನಾದ್ರು ಬೇರೆ ಏನಾದ್ರು ಇದೆಯಾ ಅಂತ ಹುಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಅಂದರೆ ಹೀಗೂ ಆಗಿರ್ಬೋದು, ನಾನೇ ಯಾವುದೋ ಬೇರೆ ಫೋಕಸನ್ನು ಇಟ್ಕೊಂಡಿರ್ಬೋದು ಅನ್ಸುತ್ತೆ. ಈ ಬ್ರೈನ್ ಅನ್ನೋದು ಎಲ್ಲರಿಗೂ ಬೇರೆ ಬೇರೆದೇ ಆಗಿರುತ್ತಲ್ಲ. ಆದ್ರೂ ಈ ಮೂವಿಲಿ ಏನೋ ಇದೆ ಸರ್, ಆ ಫೋಕಸ್ ಅಂತ ಹುಡುಕಿ ಹೋಗ್ತೀನಿ. ನನ್ಗೆ ಇನ್ನೂ ಏನೋ ಬೇಕು. ಈ ಬ್ರೈನ್ ತುಂಬಾ ಸುಳ್ಳು ಹೇಳತ್ತೆ ಸರ್, ನಂಬೇಡಿ.